ಪ್ರತಿಯೊಬ್ಬರಿಗೂ ಆಗಿನ ಸ್ವಾಗತ. ಸಮಾನ ರೋಷನ್ ವಿಶಾಲ್ ನವಾಜ್ ಸರ್, ಸುರೇಂದ್ರ ಸರ್, ಅಜಯ್ ಸರ್, ಜೋಸನ ಸರ್, ಪ್ರವೀಣ್ ಸರ್, ಇಬ್ರಾಹಿಂ ಭಾಯಿ ಮತ್ತು ಇಸ್ಮಿ ನಮ್ಮ ಮಿತ್ರರು ಪ್ರತಿಯೊಬ್ಬರಿಗೂ ನಮಸ್ಕಾರ. ನಮ್ಮ ಸಮಯಗಳಿಗೆ ನಮ್ಮ ಪ್ರೋಗ್ರಾಮ್ಗೆ ಬಂದು ನಮ್ಮ ಇದೇನಿದೆ ಯೂತ್ ಇನ್ನು ನಮ್ಮ ಯೂತ್ ಜನರೇಷನ್ಗೆ ಇನ್ನೂ ಪ್ರೋತ್ಸಾಹ ಕೊಡಬೇಕೆಂದು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಕಾರ್ಯಕ್ರಮ ಮಾಡೋದಕ್ಕಂದ್ರೆ ಇವಾಗ ನೋಡಿ NGO ಏನಂದ್ರೆ ಬಡವರಿಗೆ ಸಹಾಯ ಮಾಡೋದು, ಅನ್ನದಾನ ಮತ್ತು ವಿದ್ಯಾದಾನ ಮಹಾದಾನ ಅಂತ ಹೇಳ್ತಾರೆ. ಇದು ಮಾಡಿರೋದು ಯಾಕಂದ್ರೆ ನಮ್ಮ ತಂದೆಯೊಂದು ಆಸೆ ಇತ್ತು ಮಾಡಬೇಕಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ದು ಇವಾಗ ಇಲ್ಲ ನಮ್ಮ ತಂದೆ. ಇವಾಗ ನಾನು ಮಾಡಿ ಅವ್ರದ್ದು ಆಸೆಯನ್ನು ಪೂರೈಸಬೇಕಂತ ನಮ್ಗೆ ಕನಸಿತ್ತು. ಇವಾಗ ಇದು ಆಗ್ತಾ ಇದೆ. ಇವಾಗ ನಮ್ಮ ಹಿರಿಯ ಮುಖಂಡರು ಪ್ರತಿಯೊಬ್ಬರು ಉಪಸ್ಥಿತರಾಗಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ತಮ್ಮ ಸಮಯವನ್ನು ಕಳೆದು ಬಂದಿದ್ದಕ್ಕಾಗಿ ಧನ್ಯವಾದಗಳು. ಅವ್ರ ತಂದೆಯವರು ಬಹಳ ಸಣ್ಣ ವಯಸ್ಸಿನಿಂದ ಮೋಹನ್ ಜಿ ಅಂತ, ಆದರೆ ಅವರ ತಾಯಿಗಾರ ಜೊತೆಗೆ ನವನೀತಾ ಅವರು ಕೂಡ ನಮಸ್ಕರಿಸ್ತಾರೆ. ಅವ್ರ ತಂದೆ ನೆನಪಿನಲ್ಲಿ ಅವ್ರ ತಂದೆ ಒಳ್ಳೆ ಕೆಲಸ ಮಾಡಬೇಕು, ಪುಣ್ಯ ಕೆಲಸ ಮಾಡಬೇಕು, ಸಮಾಜಕ್ಕೆ ಬಡವರಿಗೆ ಸಹಾಯ ಮಾಡಬೇಕು, ಯಾರಿಗೆ ತಂದೆ ತಾಯಿಲ್ಲ ಅವಸರವಿರ್ತಾರೆ ಅಂತ ಮಕ್ಕಳಿಗೆ ವಿದ್ಯೆ ಕೊಡಬೇಕು, ಹೆಲ್ಪ್ ಮಾಡಬೇಕು. ವಿ ಶುಡ್ ಸ್ಟ್ಯಾಂಡ್ ಬೈ ಸೊಸೈಟಿ ಫಾರ್ ಬೆಟರ್ ಲಿವಿಂಗ್, ಫಾರ್ ಬೆಟರ್ಮೆಂಟ್ ಆಫ್ ದ ಡೌನ್ ಟ್ರಾಡನ್ ಆಗಲಿ, ವೀಕರ್ ಸೆಕ್ಷನ್ ಆಗಲಿ, ಇನ್ನೇನಿಸಿರೋ ಜನ ಯಾರಿರ್ತಾರೆ ಅವ್ರು ಯಾರು ಆರ್ಥಿಕ ಸಹಾಯ ಆಗಿರೋದಿಲ್ಲ, ಅನಾನುಕೂಲ ಆಗಿರ್ತದೆ ಅಂಥವ್ರ ಜೊತೆಗೆ जिसके साथ कोई नहीं उसके साथ खुदा है यार होता है. आधे खुदा कहाँ है? खुदा आप सबके दिलों में. कहाँ है खुदा? खुदा आप सबके दिलों में. जितने लोग सामने बैठे हैं आप सबके दिलों में खुदा है. जितने लोग मंच पे बैठे इन सबके लोगों में खुदा है. तो देवर ಎಲ್ಲರ ಮನಸ್ಸು ಒಳಗಡೆ ಇರ್ತಾರೆ. God is there within everybody. So ಆ ತಂದೆ ಆ ದೇವರು ಮನಸ್ಸು ಒಳಗಡೆ ಇರ್ತಕ್ಕಂಥ ದೇವರು ಆಚೆ ಬಂದು ಈ ಪುಣ್ಯ ಕೆಲಸ ನೋಹ ಚಾರಿಟೇಬಲ್ ಟ್ರಸ್ಟ್ ಅಂತ ಅವರು ಇವತ್ತು ನೋಹ ಚಾರಿಟೇಬಲ್ ಟ್ರಸ್ಟ್ ಇಂದ ಎಂತ ಒಳ್ಳೆ ಪುಣ್ಯ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ 2 ಮಕ್ಕಳಿಗೆ, ಅದನ್ನು ಅನಾಥ ಮಕ್ಕಳಿಗೆ, ಚಿಲ್ಡ್ರನ್ ಹೂ ಆರ್ ಬೀನ್ ಪಿಕ್ಡ್ ಅಪ್ ಫ್ರಮ್ an ಆರ್ಫನೇಜ್ ಸ್ಕೂಲ್ ಇಂದ ತಗೊಂಡ್ಬಂದು ಅವರಿಗೆ ಕಂಪ್ಲೀಟ್ ಸ್ಟಡೀಸ್, ರೈಟ್ ಫ್ರಮ್ ದ ಬೇಸಿಕ್ಸ್ ಸ್ಟಡೀಸ್ ಟು ಕಂಪ್ಲೀಟ್ ಹಿಸ್ ಎಜುಕೇಶನ್. ಇವತ್ತು ನೆಲ್ಸನ್ ಅವರು ಅವ್ರ ನೋವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ತಗೊಂಡು ಅವರಿಗೆ ಕಂಪ್ಲೀಟ್ ಎಜುಕೇಶನ್, ಫ್ರೀ ಎಜುಕೇಶನ್ ಕೊಡ್ತಕ್ಕಂಥ ಒಂದು ಪುಣ್ಯ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆಯಾ ಆ ದುಡ್ಡು ಎಲ್ಲಿಂದ ಬರ್ತದೆ? ನೆಲ್ಸನ್ ದುಡ್ಡು ಎಲ್ಲಿಂದ ತಂದ್ಕೊಟ್ಟಿರಿ? ಈ ಕಾಲದಲ್ಲೆಲ್ಲ ಇಷ್ಟು ಮಹಿಳೆಯ ಆಗಿದೆ, ಇಷ್ಟು ಕಷ್ಟ ಇದೆ, ದುಡ್ಡಿರಲ್ಲ. ನೀವು 2 ಮಕ್ಕಳಿಗೆ ಆಫರ್ ತಗೋತೀರಿ, ಇಷ್ಟು ಸಣ್ಣ ವಯಸ್ಸಿದೆ ಅಂದ್ರೆ ಇಲ್ಲ ಸರ್ ನಾನು ದುಡಿತಾ ಇದ್ದೀನಿ, ವರ್ಕಿಂಗ್ ಜಾಬ್, ನಾನು ಬರ್ತಕ್ಕಂಥ ಸ್ಯಾಲರಿ ನಾನು ದುಡ್ಡು ಉಳಿಸ್ಕೊಂಡು ಈ ತರ ಪುಣ್ಯ ಕೆಲಸ ಮಾಡ್ತಾ ಇದ್ದೀನಿ ಅಂತ ತಾನೇ ಬರ್ತಕ್ಕಂಥ ಸ್ಯಾಲರಿಯಲ್ಲಿ ಆ ದುಡ್ಡು ಉಳಿಸಿ ಆ ದುಡ್ಡಿನಲ್ಲಿ 2 ಮಕ್ಕಳಿಗೆ ಅನಾಥ ಮಕ್ಕಳಿಗೆ ದತ್ತನ್ನು ತಗೊಂಡು ಚಾರಿಟೇಬಲ್ ಟ್ರಸ್ಟ್ ಅನ್ನು ಓಪನ್ ಮಾಡಿ ಅವರಿಗೆ ಫ್ರೀ ಎಜುಕೇಶನ್ ಕೊಡ್ತಕ್ಕಂಥ ಕೆಲಸ ಇವತ್ತು ನೆಲ್ಸನ್ ನೋವಾವು ಮಾಡ್ತಾ ಇದ್ದಾರೆ. ನಾವು ಅವ್ರ ಬಗ್ಗೆ ಬಹಳ ಅಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ದೊಡ್ಡ ವಿಚಾರ ಇದೆ, ಅದಕ್ಕೆ ನಾವು ಮನಸ್ಸಿನಿಂದ ಅವರಿಗೆ ಧನ್ಯವಾದ ಹೇಳಬೇಕು. ಸರ್ and Congress government will help Noha Foundation. Please tell any problem will come from for to help you. Please tell us, we'll help you. Thank you for saying this word for congratulation once again. Thank you very much. ತಿಂಗಳಲ್ಲಿ 2 KP ಆಗ್ಬೋದು, ಅದು ಟ್ರಸ್ಟ್ ವತಿಯಿಂದ ಯಾವ ರೀತಿ ಸೌಲಭ್ಯ ಇದೆ ಆ ರೀತಿ ಮಾಡ್ತಾರೆ. ಈ ನಿರ್ಧಾರವನ್ನು ಮಾಡಿದ್ದಕ್ಕಾಗಿ ನಮ್ಮ ನೆಲ್ಸನ್ ನೋವಾ ಅವರಿಗೆ ತುಂಬ ಧನ್ಯವಾದವನ್ನು ಹೇಳುತ್ತೇನೆ. ನಾನು ಬೀದರಿನ ಪ್ರತಿಯೊಬ್ಬ ಯುವಕರಲ್ಲಿ ಕೇಳ್ಕೊಳ್ತೇನೆ, ಕೆಟ್ಟ ಹಾದಿಗೆ ಹೋಗಬೇಡ್ರಿ. ನೋವಾ ಈಸ್ ಅ ಎಕ್ಸಾಂಪಲ್ ಫಾರ್ ದಿಸ್ ಟು ಅವರ್ ಬೀದರ್ ಯೂತ್. ಇವರು ಒಂದು ಎಕ್ಸಾಂಪಲ್ ಆಗಿದ್ದಾರೆ. ನೋಡ್ರಿ, ಅವ್ರ ಸಣ್ಣ ವಯಸ್ಸಿನಲ್ಲಿ ಅವರು ಸ್ವಂತಾಗಿ ದುಡಿದು IT ಕಂಪನಿಯಲ್ಲಿ ದುಡಿದು ಒಂದು ಈ ಚಾರಿಟೇಬಲ್ ಟ್ರಸ್ಟ್ ಓಪನ್ ಮಾಡಿ ಬಡವರಿಗೋಸ್ಕರ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಮಾತಾಗಿದೆ. ನೋವಾ ಅವರೇ, ನಾನು ಈ ವೇಳೆಯಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ, ನಿಮಗೆ ಯಾವುದೇ ಸಹಾಯವಾಗಲಿ ಬೇಕಾದರೆ ತಾವು
ದಯವಿಟ್ಟು ಸಂಕೋಚ ಪಡದೆ ನಮ್ಮನ್ನು ಸಂಪರ್ಕಿಸಿರಿ. ನಾವು ನಿಮ್ಮ ಜೊತೆ ಇದ್ದೀವಿ, ಸದಾ ನಿಮ್ಮ ಜೊತೆ ಇರ್ತೀವಿ. ಈ ಟ್ರಸ್ಟ್ ಸಣ್ಣ ಮಟ್ಟದಲ್ಲದೆ ದೊಡ್ಡ ಮಟ್ಟದಲ್ಲಿ ಬೆಳೆಸೋಣ. ನಾವು ನೀವು ಕಲಿತಿ ಮತ್ತು ನಮ್ಮ ಅಜೀಜ್ ಭಾಯಿ ಇದ್ದಾರೆ, ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ, ಇನ್ನು ಗಣ್ಯ ವ್ಯಕ್ತಿಗಳು ಬರಬೇಕಾಗಿತ್ತು, ಬರಲಿಲ್ಲ. ಅವರೆಲ್ಲ ನಿಮ್ಮ ಜೊತೆ ಇದ್ದಾರಂತೆ ನಾನು ಆಶ್ವಾಸನೆ ಕೊಡ್ತೀನಿ. ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ನೋಹಾ ಅವರೇ, ನೀವು ಯಾವಾಗಲೂ ನಿಮಗೆ ನನ್ನ ಅವಶ್ಯಕತೆ ಇದ್ದರೆ ದಯಮಾಡಿ ನೀವು ಫೋನ್ ಮಾಡಿರಿ. ಇದು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಮತ್ತು ಎಲ್ಲ ಯೂಸ್ಗಳಿಗೆ ಕೇಳ್ಕೊಳ್ಳೋದೇನೆಂದರೆ, ತಾವು ನೋಹಾ ಅವರನ್ನು ನೋಡಿ ನಿಮ್ಮ ಜೀವನವನ್ನು ಬೆಳೆಸಬೇಕು, ನಿಮ್ಮ ಜೀವಮಾನವನ್ನು ಸಾಗಿಸಬೇಕಂತ ಪ್ರತಿಯೊಬ್ಬರು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೇನೆ. ಮತ್ತೊಂದು ಆವರ್ತಿ ನೋಹಾ ಮತ್ತು ಅವರ ತಾಯಿ ನೋಡ್ರಿ, ಅನೇಕ ಜನರು ತಾಯಿಯಂದರು ಮಗ ನೌಕರಿ ಮಾಡ್ತಾ ಇದ್ದಾರೆ ಅಂತಂದರೆ ಮದುವೆ ಮಾಡಿ ಮತ್ತು ಏನಂದರೆ ಒಂದು ಫ್ಯಾಮಿಲಿ ನಡ್ಸ್ಕೊತ ಬದುಕಪ್ಪ ಅಂತ ಹೇಳೋರು ಭಾಳಷ್ಟು ಜನ ಇದ್ದಾರೆ. ಅವ್ರ ತಾಯಿಗೆ ಒಂದಿಷ್ಟು ನಾವು ಅಪ್ರಿಷಿಯೇಟ್ ಮಾಡಬೇಕು. ಆ ತಾಯಿ, ನೀನು ಮಗ ಗರೀಬರಿಗೋಸ್ಕರ ದುಡಿ, ಯಾರು ಅನಾಥರಿದ್ದಾರೆ ಅವರಿಗೋಸ್ಕರ ದುಡಿ ಅಂತ ಹೇಳಿ ಬೀದರಿಂದ ಹೈದರಾಬಾದ್ಗೆ ಒಂದು ಜಾಬ್ ಮಾಡಕ್ಕೆ ಕಳಿಸಿದ್ದಾರೆ ಅಂದರೆ ಇದು ಸುಲಭ ಮಾತಲ್ಲಪ್ಪ, ಇದು ಸುಲಭ ಮಾತಲ್ಲ ಪ್ರಿಯರೇ, ಇದು ಬಹಳ ದೊಡ್ಡ ಮಾತಿದೆ. ಅವ್ರ ತಾಯಿ ಆಶೀರ್ವಾದ ಅವ್ರ ಮೇಲಿದೆ, ಅವ್ರ ತಂದೆಯ ಆಶೀರ್ವಾದ ಅವ್ರ ಮೇಲಿದೆ. ಅವ್ರು ಕಳ್ಕೊಂಡಂಥ ತಂದೆಯವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರ ಆತ್ಮಕ್ಕೆ ಶಾಂತಿ ಸಮಾಧಾನ ಸಿಗಲಿ. ಮತ್ತು ಇನ್ನೊಂದು ಆವರ್ತಿ ಅವರ ಕುಟುಂಬಕ್ಕೆ ನಾನು ಕಾಂಗ್ರ್ಯಾಚುಲೇಷನ್ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಸೈಮನ್ ಜಾಶ್ವಾ, ವಾರ್ಡ್ ನಂಬರ್ 35 ಕಾರ್ಪೊರೇಟರ್. ಇನ್ನೊಂದು ಆವರ್ತಿ ನಾವು ಅವ್ರಿಗೆ ಹೇಳ್ತೀನಿ, ನಾವು ಯಾವಾಗೂ ನಮ್ಮನ್ನು ಸಂಪರ್ಕಿಸಿರಿ ಸರ್. ಧನ್ಯವಾದ. ಥ್ಯಾಂಕ್ ಯು.